ನಮಸ್ಕಾರ ಸ್ನೇಹಿತರ. ಒಂದ್ ಸಣ್ಣ ಊರು. ಆ ಊರಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ. ಆ ಜಮೀನ್ದಾರನ್ ಬಂಗ್ಲೆ. ಆ ಬಂಗ್ಲೆ ಪಕ್ಕ ಒಂದ್ ಸಣ್ಣ ಗುಡಿಸ್ಲು. ಈ ಜಮೀನ್ದಾರಂಗೆ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಇದ್ರೂನು ಯಾವಾಗ್ಲೂ ಟೆನ್ಷನ್, ಸರಿಯಾಗಿ ನಿದ್ದೆನೂ ಬರಲ್ಲ ರಾತ್ರಿ. ಪಕ್ಕದಲ್ಲಿ ಸಣ್ಣ ರೈತ ಇದಾನಲ್ಲ, ಅವನಿಗೇನು ಜಾಸ್ತಿ ಜಮೀನು ಇಲ್ಲ. ಪಾಪ ಬೆಳಗ್ಗೆ ಹೋಗ್ಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು ಅಷ್ಟೇ, ದುಡ್ಕೊಂಡು ತಿನ್ಬೇಕು. ಆದ್ರೆ ಸಾಯಂಕಾಲ ಆಗ್ತಾ ಇದ್ದಂಗೆ ಆರಾಮಾಗಿ ನಿದ್ದೆ ಮಾಡ್ತಾನೆ, ಯಾವಾಗ್ಲೂ ಸಂತೋಷವಾಗಿರ್ತಾನೆ. ಸರಿ, ಈ ಜಮೀನ್ದಾರಂಗೆ ಅವ್ನು ನೋಡಿ ಹೊಟ್ಟೆ ಉರಿಯುತ್ತೆ. ಒಂದಿನ ಕೇಳ್ತಾನೆ, ಹೆಂಗ ನೀನ್ ಇಷ್ಟ್ ಸಂತೋಷವಾಗಿದ್ಯಾ? ಅವನು ಹೇಳ್ತಾನೆ, ಸ್ವಾಮಿ ನನಗೆ ಏನ್ ಚಿಂತೆ ಇಲ್ವಲ್ಲ ನನಗೆ. ಯಾಕಂದ್ರೆ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಟೆನ್ಷನ್ ಇಲ್ಲ. ಬೆಳಗ್ಗೆ ಕಷ್ಟಪಟ್ಟು ದುಡಿತೀನಿ, ಏನ್ ಬರೀತೋ ತಿಂತೀನಿ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಷ್ಟೇ, ಯಾವ ಚಿಂತೆನೂ ಇಲ್ಲ. ಜಮೀನ್ದಾರಂಗೆ ನೋಡ್ ಹೊಟ್ಟೆ ಉರಿಯಕ್ ಶುರುವಾಗತ್ತೆ. ಏನಾದ್ರೂ ಮಾಡಿ ಇವನ್ ಮನಸ್ಸು ಹಾಳು ಮಾಡ್ಬೇಕು ನಾವು. ಇವನ್ಗೂ ಟೆನ್ಷನ್ ತರಿಸ್ಬೇಕು, ಇವನ್ಗೂ ಸರಿಯಾಗಿ ನಿದ್ದೆ ಬರ್ದಿರಂಗ್ ಮಾಡ್ಬೇಕಷ್ಟೇ. ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾನೆ. ಕೊನೆಗೆ ಒಂದು ಐಡಿಯಾ ಬರುತ್ತೆ. ಏನಪ್ಪಾ ಅಂತಂದ್ರೆ, ರಾತ್ರಿ ಪಾಪ ಈ ರೈತ ಗುಡಿಸ್ಲಲ್ಲಿ ಮಲಗಿರ್ತಾನೆ. ಗುಡಿಸ್ಲಲ್ಲಿ ಮೇಲ್ಗಡೆ ಎಲ್ಲ ತಡಕೆದೆಲ್ಲ ಹೋಲ್ ಇರುತ್ತಲ್ಲ, ಸಂಧಿಗಳಿರುತ್ತಲ್ಲ. ಈ ಜಮೀನ್ದಾರ ಏನ್ ಮಾಡ್ತಾನೆ, ರಾತ್ರಿ ಮನೆ ಮೇಲೆ ಹತ್ಬಿಟ್ಟು ಒಳಗಡೆಗೆ ಠಣ್ ಅಂತ ಒಂದು ಚೀಲ ಬಿಸಾಕ್ತಾನೆ. ಅದು ಶಬ್ದ ಬೇರೆ ಆಗುತ್ತೆ. ಈ ರೈತ ತಕ್ಷಣ ಎದ್ದೇಳ್ತಾನೆ. ಎದ್ದು ಒಳಗಡೆ ನೋಡ್ತಾನ ಚೀಲನ. ಅವನ್ ಕಣ್ಣು ಅವನೇ ನಂಬಕ್ಕಾಗಲ್ಲ. ಫುಲ್ ಚಿನ್ನದ ಕಾಯಿನ್ಗಳು. ಈ ಜಮೀನ್ದಾರ ಏನ್ ಮಾಡಿರ್ತಾನೆ, ಮೇಲಿಂದ ಚಿನ್ನದ ಕಾಯಿನ್ ಬಿಸಾಕ್ಬಿಟ್ಟಿರ್ತಾನೆ ಗುಡಿಸಲ್ಗೆ. ಈ ರೈತ ಹೇಳ್ತಾನೆ, ಚಿನ್ನದ ಕಾಯಿನು ಖುಷಿಯಾಗಿ ಹೋಗುತ್ತೆ ಇವನಿಗೆ. ಯಾವತ್ತೂ ಇಲ್ದಿರೋ ದುರಾಸೆ ಬಂದ್ಬಿಡುತ್ತೆ. ಸರಿ, ಕಾಯಿನ್ ತಗೊಂಡು ಎಷ್ಟಿದೆ ನೋಡೋಣ ಅಂತ ಟಕ 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 ಎಣಿಸ್ತಾನೆ. ಕರೆಕ್ಟ್ ಆಗಿ 99 ಕಾಯಿನ್ ಇರುತ್ತೆ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ ಸ್ನೇಹಿತರೆ ನಿಮ್ಗೆ. ಆಯ್ತು, ಆವತ್ತಿಂದ ಇವನ್ ಪೀಸ್ ಆಫ್ ಮೈಂಡ್ ಹೊಟ್ಟಾಯ್ತು. ಯಾಕಂದ್ರೆ ಈ ಸಣ್ಣ ರೈತಂಗೆ ಪಾಪ ಇನ್ ಒಂದು ಚಿನ್ನದ ಕಾಯಿನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಸರಿ, ಇವನ್ಗೆ ಇದ್ದಕ್ಕಿದ್ದಂಗೆ ಒಂದು ಆಸೆ ಬಂದ್ಬಿಡುತ್ತೆ, ನನ್ನ ಹತ್ರ 99 ಕಾಯಿನ್ ಇದೆ, ಏನಾದ್ರೂ ಮಾಡಿ ಇನ್ ಒಂದ್ ಚಿನ್ನದ ಕಾಯಿನ್ ಸಂಪಾದನೆ ಮಾಡಿ 100 ಮಾಡಿಬಿಡ್ಬೇಕು ಅಂತ. ಅವತ್ತಿಂದ ಆಯ್ತು ಅಷ್ಟೇ. ಇವನ್ ಪೀಸ್ ಆಫ್ ಮೈಂಡ್ ಹೋಯ್ತು. ನಿದ್ದೆ ಇಲ್ಲ, ಹಗಲು ರಾತ್ರಿ ಟೆನ್ಷನ್, ಕಷ್ಟಪಡ್ತಾನೆ, ಸಣ್ಣ ಸಣ್ಣ ಕಾಯಿನ್ಗಳೆಲ್ಲ ತಂದು ಹೊದಿಸ್ತಾ ಇದ್ದಾನೆ. ಇವನನ್ನ ನೋಡಿ ಜಮೀನ್ದಾರಂಗೂ ಸಮಾಧಾನ ಆಗುತ್ತೆ. ಒಳ್ಳೇದಾಯ್ತು ಬಿಡಿ, ಇವನು ಇವಾಗ ನನ್ನ ಲೆವೆಲ್ ಬಂದ ಅಷ್ಟೇ. ಚೆನ್ನಾಗಿದೆಯಲ್ಲ ಸ್ನೇಹಿತರೆ? ನಾವು ಹೀಗೆ ಅನ್ಸುತ್ತಲ್ಲ, ನಮ್ ಜೀವನದಲ್ಲೂ ಎಲ್ಲರೂ 99 ಕಾಯಿನ್ಗಳು ಇಟ್ಕೊಂಡಿದೀವಿ ಅಲ್ಲ. ಇನ್ನ ಎಲ್ಲೂ ಕಾಣದೇ ಇರೋ, ಎಲ್ಲೂ ಸಿಗದೆ ಇರೋ ಒಂದು ಕಾಯಿನ್ಗೋಸ್ಕರ ಇಡೀ ಜೀವನ ಎಲ್ಲ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಕಳೀತಾ ಇರ್ತೀವಿ ಅಲ್ವಾ? ಅದ್ರ ಬದಲು ಜೀವನದಲ್ಲಿ ಇರೋದೇ 99 ಕಾಯಿನು ಅನ್ಕೊಂಡ್ಬಿಟ್ರೆ, ಅಂದ್ರೆ ನಮಗ್ ದೇವ್ರ ಏನ್ ಕೊಟ್ಟಿದಾನೋ ಇಷ್ಟೇ ಅಲ್ಟಿಮೇಟ್ ಅನ್ಕೊಂಡ್ಬಿಟ್ರೆ ಎಷ್ಟು ಸಮಾಧಾನವಾಗಿರ್ತೀವಲ್ವಾ? ಆದ್ರಿಂದ ಇದೆಷ್ಟು ಚೆನ್ನಾಗಿದೆಯಲ್ಲ ಕತೆ. ಈ ಕತೆ ಓದಿದ್ದು ಒಂದು ಹಿಂದಿ ಕತೆ, ನಿನ್ಯಾನ ವೇಪ್ಕೆ ಚಕ್ಕರ್ಮೆ ಅಂತ ಇತ್ತು. ಅಂತಂದ್ರೆ ಆ 99 ಕಾಯಿನ್ ಹೆಂಗೆ ಕಷ್ಟಪಡ್ತಾನೆ ಅವ್ನು ತಗೊಂಡು, ಒಂದು ಕಾಯಿನ್ಗೋಸ್ಕರ ಎಷ್ಟು ಕಷ್ಟಪಡ್ತಾನೆ ಅಂತ. ನಾವು ಜೀವನದಲ್ಲೂ ಹೀಗೆ ದೇವರು 99 ಕಾಯಿನ್ ಕೊಟ್ಬಿಟ್ಟಿದ್ದಾನೆ. ಇನ್ನು ಇಲ್ಲದೆ ಇರೋ ಒಂದು ಕಾಯಿನ್ಗೋಸ್ಕರ ನಾವು ಟೆನ್ಷನ್ ಮಾಡ್ಕೊಂಡು ಜೀವನ ಫುಲ್ ಒದ್ದಾಡ್ತಾ ಇರ್ತೀವಿ. ಅದ್ರ ಬದಲು ದೇವ್ರು ಎಷ್ಟು ಕೊಟ್ಟಿದಾನೋ ಇದೇ ಜಾಸ್ತಿ ಆಗೋಯ್ತು, ಇಲ್ಲೇ 100 ಕಾಯಿನ್ ಆಯ್ತು ಅನ್ಕೊಂಡ್ರೆ ಸಮಾಧಾನವಾಗಿ ಇರ್ತೀವಿ ಅಲ್ವಾ? ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.